ಬೆಂಗಳೂರು ಗ್ರಾಮಾಂತರ. ಯಾವ ಏರಿಯಾ ಇದು? ರಾಮೋಳಿ ಅಲ್ಲ. ನಿಮ್ಮ ಹೆಸರು ಏನ್ ಮಾಡ್ತಿದಾರೆ? ಹಾ, ಎಲ್ಲ ಕಳ್ಕೊಂಡಿದ್ರಪ್ಪ, ದುಡ್ಡೆಲ್ಲ ಕಳೆದೋಗ್ತಾ ಇತ್ತು ಅಷ್ಟೇ. ಹೌದಲ್ವಾ? ಕರೆಕ್ಟ್ ಅಲ್ವಾ? ಏನಮ್ಮ ಶ್ರೀಮತಿ ಅವರ? ಹೆಸರೇನಮ್ಮ? ನೀವೇನಾ? ಈ ಭೀಮೆ ಹಾಕಿದ್ರ ಮೇಲೆ ಕುಂತತ್ತು ಅವಾಗ ಏನ್ ಮಾಡೋದು, ಕೇರ್ಕೆ ತಿಳ್ಕೊಟ್ರಲ್ಲ, ನಾವೇನಾರ ಮೇಲೆ ಮನೆ ಕಟ್ಟಿದ್ರೆ ಗೋಡೆ ಇಲ್ಲಿವರೆಗೂ ತಗೋಬೇಕಲ್ಲ ಅಂದ್ಬಿಟ್ಟು ಇಲ್ಲಿ ಲೋಡ್ ಇದ್ರೆ ಮೇಲೆ ತಗೊಳ್ಳಿ ಅಂತ ಮಾಡೋದು. ಒಂದು ಕೆಲಸ ಮಾಡಿ, ನಿಮ್ಗೆ 100% ಇಮಿಡಿಯೇಟ್ ಆಗಿ ಸಕ್ಸಸ್ ಆಗಬೇಕು ಅಂದ್ರೆ ನಾನು ಹೇಳೋದು, ಇದು ಫಸ್ಟ್ ಇದು ತೆಗೆದು ಬಿಟ್ಟಿದ್ನ, ಇದೆಲ್ಲ ಇತ್ತು ತೆಗೆದು ಬಿಟ್ಟಿದ್ನ, ಆ ಮೇಲೆ ಹಂಗೆ ಇರ್ಲಿ. ಇದಕ್ಕೆ ಲೋಡ್ ಬೇಕಂದ್ರೆ ಇದ್ರ ನೇರವಾಗಿ ಇಲ್ಲಿ ಕೊಟ್ಟುಬಿಡಿ. ಈಗ ಇಮಿಡಿಯೇಟ್ ನೀವು ಇದನ್ನ ಮಾಡ್ಕೊಂಡು ಒಂದ್ 3 ತಿಂಗಳು ನೋಡಿ ಗೊತ್ತಾಗತ್ತೆ ನಿಮ್ಗೆ. ಬಟ್ ತೆಗೀರನ್ನು ಇಮಿಡಿಯೇಟ್ ಆಗಿ ತೆಗಿತೀವಿ. ಕನ್ಸ್ಟ್ರಕ್ಷನ್ ಇದಕ್ಕೇನ್ ಲೋಡ್ ಮಾಡಿದ್ರೆ, ಕನ್ಸ್ಟ್ರಕ್ಷನ್ ಮಾಡಿದ್ರೆ ಮಾತ್ರ ನಮ್ಗೆ ಇದು ಮಾಡೋದು ಅಷ್ಟೇ. ನಿಮ್ಗೆ ಚೆನ್ನಾಗಿರ್ಬೇಕಾ? ಮತ್ತೆಲ್ಲ ಕೆಡ್ಸ್ಕೊಬೇಡಿ. ಇದನ್ನ ಫಸ್ಟ್ ತೆಗೀರಿ, ಇದನ್ನ ಕಟ್ ಮಾಡಿ ಎಲ್ಲವರ್ಗ ಅಷ್ಟೇ, ಹಿಂಗೆ ಅಲ್ಲಿಗೆ ಕಟ್ ಮಾಡಿ ಅದನ್ನು ಇಲ್ಲಿಗೆ ತಂದು ಈ ಮನೆ ನೀರಕ್ಕೆ ಹೊರಗಿನ ಈ ಪಿಲ್ಲರ್ ನೀರಕ್ಕೆ ತಂದ್ಬಿಟ್ಟು ಹಾಕಿ ಅದಕ್ಕೆ ಜಾಯಿಂಟ್ ಕೊಟ್ಬಿಡಿ, ರೋಡ್ ಕುತ್ಕೊಂಡಾಗೆ. ಇಲ್ಲ ಈಗ ಕೊಡಕ್ ಆಗ್ಲಿಲ್ಲ ಅಂದ್ರೆ ಕಟ್ ಮಾಡಿ ಬಿಟ್ಕೊಟ್ರೆ ನಡೀತಾ? ಮತ್ತೆ ಇಮ್ಮಿಡಿಯೇಟ್ ಕಟ್ ಮಾಡಿಸಿ ಅಷ್ಟೇ. ಒಂದು ಏನ್ ಸಂಪ, ಒಂದು ನಿಮಿಷ ಏನ್ ಬೇಕಾಗಿಲ್ಲ. ಯಾವುದೇ ಕಾರಣಕ್ಕೂ ಬರಲಮ್ಮ ಇದು. ಸಂಪೆಲ್ಲ ಬರೋದೇ ಇಲ್ಲ, ಎಲ್ಲ ಕಳ್ಕೊಳ್ತೀರಿ ನೋಡಿ ಸುಮ್ಮನೆ. ಎಷ್ಟಿದ್ರು ಕೂಡ ಇಷ್ಟ ಮಾಡ್ಕೊಂಡು ಕೂತ್ಕೊಳ್ತೀವಿ ನಾವು. ಅರ್ಥ ಆಯ್ತಾ? ಇದನ್ನ ಫಸ್ಟ್ ಮುಚ್ಚಿಬಿಟ್ಟು ಇದನ್ನ ಮುಚ್ಚಿದ್ರೆ ನೆಮ್ಮದಿಯಾಗಿರ್ತೀರಿ ನೋಡಿ. ಅರ್ಥ ಆಯ್ತಾ? ಅದು ಹೇಳ್ತೀನಿ ಅದನ್ನ, ಸರಿನಾ? ಇದೆಯಲ್ಲ, ಇದು ಯಾಕೆ ಎತ್ತರ ಮಾಡ್ಕೊಂಡ್ರಿ? ಸರಿ, ಓಕೆ. ಎಲ್ಲ ಇದು ಎತ್ತರ ಇಲ್ಲಿಂದ ಕಂಪ್ಲೀಟ್ ನೀವೇನೇನು ಮಾಡಿಸ್ಬೇಡಿ. ಇಲ್ಲಿಂದ ಒಂದ್ ಅರ್ಧ ಅಡಿ, ಇನ್ನು ಇದಕ್ಕಿಂತ ಅರ್ಧ ಅಡಿ ಎತ್ತರ ಮಾಡ್ಕೊಂಡು ಸಿಸ್ಟಮ್ಗೆ ಇದು ಯಾವುದು ಸಿಮೆಂಟ್ ಬರುತ್ತಲ್ಲ, ಅರ್ಧಂಬರ್ಧ ಸಿಮೆಂಟ್ ಬರುತ್ತಲ್ಲ, ಎಲ್ಲ ಕ್ಲೀನ್ ಫಿಲ್ ಮಾಡಿಕೊಂಡು ಈ ಕಡೆ ಫುಲ್ ಡೌನ್ ಕೊಡಿ ಎಳ್ಳೆವರೆಗೂ. ಅಲ್ಲ, ಅದಿರ್ಲಿ, ಅದು ಹೋಗ್ತಾ ಆ ಲೆಕ್ಕಕ್ಕೆ ಹೋಗುತ್ತೆ ಡೌನ್ಗೆ. ಇದನ್ನ ಅಲ್ಲಿಂದ ಹೈಟ್ ಮಾಡ್ಕೊಂಡ್ ಬರ್ಬೇಕು. ಅಲ್ಲಿ ನೀರ್ ಹಾಕಿದ್ರೆ ಸೀದಾ ಅಲ್ಲಿಗೆ ಹೋಗ್ಬೇಕು ನನಗೆ. ಇದು ನೋಡ್ರಿ ಹಾಕಿ, ಸರಿನಾ? ಜಾಗ ಇದೆಯಾ? ಮತ್ತೆ ಇನ್ ಸ್ವಲ್ಪ ಯಾಕೆ ಕಟ್ಟಿದ್ರಿ? ಇನ್ನು ನಮಗೆ ಕಟ್ಟಿಲ್ಲ. ಪೈಪ್ ಲೈನ್ ಬಂದಿದೆ ಅಂತ. ಇದನ್ನ ಫಸ್ಟ್ ಹೊಡೆದು ಹಾಕಿ. ಏನ್ ಹೆಸರು ಇಟ್ಟಿದ್ದೀರಾ? ಧವನ್ ಯುವಿ. ತುಂಬಾ ಚೆನ್ನಾಗಿದೆ ಡೋರ್. ಏನೋ ಡೋರ್ ಏನು ತೊಂದರೆ ಇಲ್ಲ, ಮೈನ್ ಡೋರ್ ಏನು ತೊಂದರೆ ಇಲ್ಲ, ಫಸ್ಟ್ ಕ್ಲಾಸ್ ಆಗಿದೆ. ಅರ್ಥ ಆಯ್ತಾ? ಇದೇನಿದು? ಓಪನ್ ಮಾಡಪ್ಪ ಬಾಪುಟ, ಓಪನ್ ಮಾಡ. ಲೈಟ್ ಹಾಕಿವ್ರಿ. ಬಾತ್ರೂಮ್ ಎಲ್ಲ ಕೊಟ್ಬಿಟ್ಟಿದ್ರಲ್ವಾ? ಇನ್ನು ದುಡ್ಡು ಇದ್ರಲ್ಲಿ ಇಡ್ತೀರಾ? ವ್ಯವಹಾರ ಇಲ್ಲೇ ಮಾಡೋದಾ? ಇದ್ರಲ್ಲಿ ಯಾಕೋ ಇಲ್ಲಿ ಇದ್ಮೇಲೆ ಇನ್ನೂ ಇದಾಗೋಯ್ತು. ಮೊದ್ಲು ಅಲ್ಲಿತ್ತು, ಮಂಚ ಮಾಡಿಸ್ತಾರೆ, ಚಿಕ್ಕದಿತ್ತು, ತೆಗೆದ್ಬಿಟ್ಟು ಎಲ್ಲ ಬಂದ ಈ ಇದ್ರಕ್ ಹಾಕ್ದಂಗ ಆಗುತ್ತೆ. ಬೆಂಕಿಲಿ ಹಾಕೊಂಡ್ರೆ ಹೆಂಗ್ ಹುರಿದೋಗುತ್ತೆ ಹಂಗ್ ಹುರಿದೋಗುತ್ತೆ ನೋಡಿ. ಅರ್ಥ ಆಯ್ತಾ? ಒಂದು ಬಾಕ್ಸ್ ಅನ್ನ ಮಾಡ್ಕೊಂಡು ಅಲ್ಲಿ ಇಡಕ್ಕೆ ಬರಲ್ಲ ಅಂದ್ರೆ ಇದು LED ಬಾಕ್ಸ್ನ ಫೈನಾನ್ಷಿಯಲಿ ಮೇಂಟೈನ್ ಮಾಡಕ್ ಅಷ್ಟೇ ಹೇಳೋದು ನಾನು. ಇಲ್ಲೆಲ್ಲ ಒಡವೆ ಇಡಬೇಡಿ, ಒಡವೆ ಇಟ್ಟರೆ ಅಡ ಇಡ್ತು ತಗೊಂಡೋಗಿ. ಅರ್ಥ ಆಯ್ತಾ? ಒಡವೆ ಇಡಬೇಡಿ, ವಸ್ತ್ರಗಳು ಅವೆಲ್ಲ ಇಟ್ಕೊಳ್ಳಿ, ತೊಂದರೆ ಏನಿಲ್ಲ, ಸರಿನಾ? ಅಲ್ಲಿಡಮ್ಮ ಅಲ್ಲಿ, ಓಕೆನಾ? ಸದ್ಯಕ್ಕೆ ನೀವು ಇದಾಗವರೆಗೂ ಸ್ವಲ್ಪ ನಾನು ಇದ್ದೀನಲ್ಲ, ನಾನು ಇದ್ದೀನಿ ಅಂತ ಬಂದಿದ್ದೀನಮ್ಮ. ಮೇಲ್ ಕಟ್ಟಣ ಅಂತ ಮಾಡ್ದೋ ಸುಮಾರು ಇಲ್ಲಿ ಯಾರ್ಯಾರು ಕರೆಸ್ತೋ. ಇದು ಪಿಲ್ಲರ್, ಈ ಪಿಲ್ಲರ್ ನಾವು ಇಲ್ಲಿ ಬಂದಿದೆ 3 ಪಿಲ್ಲರ್, ಇಲ್ಲೊಂದು ಇಲ್ಲಿಂದ ನಾವು ರೇಜ್ ಮಾಡಕ್ ಹೋದ್ರೆ ಫೇಸ್ ಇದಾಗಲ್ಲ. ಮತ್ತೆ ಕಾಂಪೌಂಡ್ ಹತ್ರ ಪಿಲ್ಲರ್ ಎತ್ಕೊಂಡು ರೇಜ್ ಮಾಡ್ಬೇಕು ಬಿಲ್ಡಿಂಗ್ ಅಂತ. ನಾನು ಹೇಳೋದು
ಅದ್ ತೆಗೆದು ಕಾಂಪೌಂಡ್ ನಮ್ಗೆ ಯಾವಾಗ ಓಪನ್ ಪ್ಲೇಸ್ ಇರುತ್ತೋ ಅವಾಗ ಫರ್ನಿಚರ್ ಅರಿವಾಗುತ್ತೆ ನಿಮ್ಗೆ. ಒಂದ್ ಕೆಲಸ ಮಾಡ್ತೀರಾ? ನಮ್ಗೆ ಈಗ ಇದು ಬೇಡ, ಮೇಲೆ ಹೇಳ್ಬಿಡಿ, ನಮ್ಮ ಮೇಲೆನೆ ಕಟ್ಕೊಂಡು ಮೇಲ್ ಕಟ್ಬೇಕು. ಇದೀಗ ನಡಿ ಏನಾಗುತ್ತೆ? ಇದು ಬೇಡ, ಬಾಡಿಗೆ ಕೊಟ್ಬಿಡ್ತೀವಿ. ನಮ್ಗೆ ಏನ್ ಮಾಡೋದು? ಏನ್ ಮಾಡೋದು? ಅವ್ರು ಕೊಟ್ಟಿರೋ ಏನು ಈ ಮೂಲೆಯಲ್ಲೂ ಬರುತ್ತಾ? ಸರಿ ಆಯ್ತು, ಅದಿರ್ಲಿ, ಅದು ಇದು ಮಾಡಿದ್ದಾರೆ. ಬಟ್ ನೀರು ಸಂಪನೊಳಗೆ ಬರುತ್ತಾ ಇನ್ನು ಟ್ಯಾಂಕ್ ಮೇಲೆ ಬರುತ್ತೋ? ಸ್ವಲ್ಪ ಒಳಗೆ ಬರುತ್ತೆ. ಅಲ್ಲೇ ಬರುತ್ತೆ. ಟ್ಯಾಂಕ್ ಇಟ್ರೆ ಬರಲ್ಲ? ಮೇಲೆ ಟ್ಯಾಂಕ್ ಇಟ್ರೆ ಬರಲ್ಲ? ಅದ್ ಬರಲ್ಲ. ಇದಕ್ಕೇನೆ ಬಹಳ ಬೇಸಿಗೆಯಲ್ಲಿ ನೀರೇ ಬರಲ್ಲ. ಒಂದ್ ಕೆಲಸ ಮಾಡಿ, ಇದು ಮೋಸ್ಟ್ ಡೇಂಜರಸ್. ಇದು ಸ್ವಲ್ಪ ಸದ್ಯಕ್ಕೆ ಇರ್ಲಿ ಸುಮ್ನೆ. ಇದು Okay. ನೆಕ್ಸ್ಟ್ ನಾನು ಬೇಕಾದ್ರೆ ನಾನು ಒಂದು ಟ್ಯಾಂಕ್ ಇಟ್ಟು ಟ್ಯಾಂಕಿಂದ ಕೆಳಗಡೆಯಿಂದ ಮೋಟರ್ ಇಟ್ಟು ಇಟ್ಕೋಣ ಅಂತೆ. ಸದ್ಯಕ್ಕೆ ಇಷ್ಟನ್ನೇ ಮಾಡ್ಕೊಳ್ತೀರಾ? ಈಗ ನಾವು ಈ ತೆಗೀರಿ ಅಂದ್ರೆ ನಮ್ ಮೇಲೆ ಕಟ್ಟಬೇಕು ಅಂದ್ರೆ ಅವ್ರು ಹೇಳ್ತಾ ಇದ್ದು ಇಲ್ಲಿ ಪಿಲ್ಲರ್ಗಳು ಅಲ್ಲೇವರೆಗೂ ಬೇಡ, ಇಲ್ಲಿವರೆಗೆ ಕಟ್ಟಿ ಸಾಕು. ಮೇಲೆ ನೀವು ಬಹಳ ಚೆನ್ನಾಗಿರ್ಬೇಕಂದ್ರೆ ಇಲ್ಲಿವರೆಗೆ ಕಟ್ಟಿ ಸಾಕು. ಈ ಕಡೆ ರೈಸ್ ಮಾಡೋದು ಏನ್ ಬೇಕಾಗಿಲ್ಲ. ಏನು ಬೇಕಲ್ಲ ಓಪನ್ ಆಗಿರ್ಲಿ. ಈಗ ಇರ್ಲಿ, ಮೇಲೆ ಕಟ್ಬೇಕು ಅಂದ್ರೆ ಮೇಲೆ ಇಲ್ಲಿವರೆಗೂ ಬರ್ಬೇಕಷ್ಟೇ ವಾಲು. ಅಲ್ಲಿ ಬಾಲ್ಕನಿ ಬರುತ್ತೆ ಮುಂದೆ. ಚಿಕ್ಕದ ಪ್ಲೇಸ್ ಚಿಕ್ಕದಾಗುತ್ತೆ ಅಂತ ಅಂದೆ. ಚಿಕ್ಕದ್ ಬೇಕಾ, ನೀವು ಬಹಳ ಚೆನ್ನಾಗಿರೋದು ಬೇಕಾ ನಿಮ್ಗೆ ಯೋಗೇಶ್? ಸರಿ, ಈಗ ಆಯ್ತು. ನೀವೀಗ ಅದಕ್ಕೆ ನಮ್ಗೆ ಎರಡು ನಾನ್ ಸುಮ್ನೆ ಇರ್ಬೇಕು, ಆಯ್ತು. ನಾನು ಹೇಳ್ದಂಗ್ ಮಾಡ್ಕೋಬೇಕು. ನಮ್ ಯೋಗೇಶ್ಗೆ ನನ್ನ ಮಗಳಿಗೆ ಗೊತ್ತಿಲ್ಲ ಏನ್ ಮಾಡ್ಬೇಕಂತ ನನಗೆ. ಮತ್ತೆ ನೀನ್ ಕೇಳ್ಬೇಕ ನಾನು? ಬಟ್ಟೆ ಒಣಗಾಕೋದು ಇಲ್ಲಿದೆಯಲ್ಲ, ಯಾವ್ದೇ ಕಾರಣಕ್ಕೆ ಬೇಡ. ಅದು ಎರಡು ಕಿತ್ತಾಕಿ, ಸರಿನಾ? ಅದ್ರ ಮನೆ ಪಕ್ಕಕ್ಕೆ ಹಾಕೊಳ್ಳಿ ಬೇಕಾದ್ರೆ, ಇಲ್ಲಿ ಬೇಡ. ಇಲ್ಲಿ ಅರ್ಥ ಆಯ್ತಾ? ಸದ್ಯಕ್ಕೆ ಎಲ್ಲ ಏನು ಬೇಡ. ಇವೆಲ್ಲ ಬರೀ ದುಡ್ಡಿಗೆ ಸಮಸ್ಯೆ ಮಾಡ್ಕೊಂಡಿದೆ. ನೀನಂತೂ ನೆಮ್ಮದಿಗಿಲ್ಲ ಕಣಮ್ಮ ತಾಯಿ. ಈಗ ನೋಡ್ದಾಕಿ ಫಸ್ಟ್ ಇದನ್ನ. ಇದನ್ನ ಬೇಕಾದ್ರೆ ಅಲ್ಲಿ ಹಾಕೋಬಹುದು. ನೀರು ಹೋಗಕ್ಕೆಲ್ಲ ಇಲ್ಲೇ ಮಾಡ್ಬಿಟ್ಟಿದಾರೆ. ಸೊ ಅಲ್ಲಿಂದ ಡೌನಿಗೆ ಬರ್ತಾ ಬಿಡು, ಏನಾಗಲ್ಲ, ತಲೆ ಕೆಡಿಸ್ಕೋಬೇಡ. ಇದು ಎಲ್ಲ ಹೊಡೆದಾಕಮ್ಮ. ಇದನ್ನ ಎಲ್ಲ ತಲೆ ಮೇಲೆ ಹಾಕೊಂಡು ಕೂತ್ಕೊಂಡಿದ್ದಿ. ಏನ್ ಟಾಯ್ಲೆಟ್ ಇದು? ಹೌದು. ಯಾರು ಮಲಗ್ತಾರೆ ಇಲ್ಲಿ? ಯಾರು ಇಲ್ಲ, ಯಾರು ಮಾಡಲ್ಲ. ಬಂದ್ರೆ ಇದು ಬೇಕಾ? ಇದು ಯೂಸ್ ಮಾಡ್ತಾರೆ, ಒಬ್ರು ಬರ್ತಾರೆ ಅಷ್ಟೇ. ಮೇಲ್ಗಡೆ ಬಂದ ಅವಶ್ಯಕತೆ ಇದೆ. ಇದು ನೆಲಮಂಗಲ ಆಟೋ ಆಫೀಸ್ ಕಡೆ ಅಲ್ಲ? ಆಟೋ ಆಫೀಸ್ ಕಡೆ ಯಾವ ಸೈಡ್? ನಾವು ತಗೊಂಡೆ ಆಗ್ಲೇ ಸುಮಾರು ಅವಾಗ ತಗೊಂಡೋಗಿ ಎಷ್ಟು ನಡೀತಿತ್ತು? 6-7 ರೂಪಾಯಿ. 8 ವರ್ಷ ಆಯ್ತು. ದಾರಿ ಅಲ್ವಾ ಇದು? ಇದು ಈ ಕಾರ್ನರ್ ನಮ್ದು ಇದೆ. ನಮ್ದಲ್ಲ ಕಾರ್ನರ್, ನಮ್ ತಂಗಿದಿದು. ಅರ್ಧ ಈ ಕಡೆ ಅರ್ಧ, ಇದ್ರಲ್ಲಿ ಅರ್ಧ, ಅದ್ರಲ್ಲಿ ಅರ್ಧ. ಇಲ್ಲಿ ನಮ್ದ 20 ಅಡಿ, ಈ ಕಡೆ 20 ಅಡಿ. ಎರಡು ಸೈಟ್ ಒಂದ್ರಲ್ಲೇ ಮಾಡ್ಕೊಂಡ್ಬೇಡಿ, ಬಹಳ ಚೆನ್ನಾಗಿರುತ್ತೆ. ದೊಡ್ಡ ಸೈಟ್ ಆದ್ರೆ ಚೆನ್ನಾಗಿರುತ್ತೆ. ಇದು ಅವರು ಕೊಡ್ತಾರ, ಕೇಳ್ತಾ ಇದೀವಿ, ಜಾಸ್ತಿ ಹೇಳ್ತಾ ಇದ್ದಾಳೆ. ಇದೆಲ್ಲ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಕೇಳ್ದ ಕೊಡಲ್ಲ ಅನ್ಬಿಟ್ಟು. ಜಾಸ್ತಿ ಹೇಳ್ತಾ ಸರಿ ಇರ್ಲಿ, ಒಪ್ಕೊಳ್ತೀನಿ. ಸೈಟ್ ಚೆನ್ನಾಗಿದೆ, ಮಾಡ್ಕೋಬಹುದು. ಓ, ನಿಮ್ ಸೈಡ್ ಗನ್ವಾಗಿ ಮಾಡ್ಕೋಬಹುದು, ಏನ್ ತೊಂದ್ರೆ ಇಲ್ಲ. ಇದು 20 ಅಡಿ ಹಿಂಗ್ ಬರುತ್ತೆ. ಹಿಂಗೆ ಇದ್ದಲ್ದ ನೀವು ಪೂರ್ವ ಕಾರ್ ತಗೊಳ್ಳಿ, ಉತ್ತರ ಕಾರ್ ತಗೊಳ್ಳಿ, ಇನ್ನೊಂದು ಎರಡರಾಗೊಂದು ತಗೊಳ್ಳಿ, ಏನ್ ತೊಂದ್ರೆ ಇಲ್ಲ.